ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇರೋ ಅತಿಥಿಗಳಲ್ಲಿ ಒಂದು ಮನವಿ, ನೀವು ಕಿರ್ಚಾಡೋದ್ರಿಂದ ಎದುರುಗಡೆ ಇರೋ ವೀಕ್ಷಕರಿಗೂ ಕೂಡ ಹಿಂಸೆ ಆಗತ್ತೆ. ಯಾದವ್ ಅವರೇ, ನೋ ಪ್ಲೀಸ್. ಕಳೆದ ಸೆಗ್ಮೆಂಟ್ ಅನ್ನ ಇಬ್ರು ಹಾಳು ಮಾಡಿದ್ದೀರಾ. ಐ ಆಮ್ ಗೋಯಿಂಗ್ ಟು ಜೆಡಿಎಸ್ ವಕ್ತಾರ್. ಜೆಡಿಎಸ್ ವಕ್ತಾರ್ ವೀಕ್ಷಕರೇ, ನಮ್ಮ ಬಂದಿರುವ ಅತಿಥಿಗಳು ಪೀಸ್ಫುಲಿ ಮಾತಾಡಿ. ಜೆಡಿಎಸ್ ವಕ್ತಾರರು ಮಾತಾಡಬೇಕು. ನಾಗರಾಜ್ ಗೌಡ್ರೆ, ದಿಸ್ ಇಸ್ ನಾಟ್ ದ ವೇ. ನೋ ನಾಗರಾಜ್ ಗೌಡ್ರೆ, ನೋ ಐ ಆಮ್ ನಾಟ್ ಗೋನಾ ಲಿಸನ್ ಟು ಯು. ಮಹೇಶ್ 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 ಸಂಕೀರ್ತ್ ಒಂದು ನಿಮಿಷ, ನಾಗರಾಜ್ ಯಾದವ್ ಒಂದು ನಿಮಿಷ. ಓಕೆ ಮಹೇಶ್ ಮಹೇಶ್ ಭಾವನಾಜಿ, ದೇಶದಲ್ಲಿ ಶಾಂತಿಯುತವಾಗಿ ಲೋಕಸಭಾ ಚುನಾವಣೆ ನಡೀಲಿ ಅಂತೇಳಿ ಈ ಬಾರಿ ಸನ್ಮಾನ್ಯ ಮೋದಿಜಿಯವರ ಟೀಮು ಕರ್ನಾಟಕದ 20 ಜನ ಮುಂದಿನ ಭವಿಷ್ಯದ ಸಂಸದರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅವರೆಲ್ಲರೂ ನನ್ನ ಪ್ರಕಾರ ಈಗ ಘೋಷಣೆ ಆಗಿರುವಂಥ ಎಲ್ಲ ಸಂಸದ ಅಭ್ಯರ್ಥಿಗಳು ಸಹ ಅತ್ಯುತ್ತಮವಾದಂಥ ಶಾಂತಿಯುತ ಅಭ್ಯರ್ಥಿಗಳು ನನ್ನ ಪ್ರಕಾರ. ಅದರಲ್ಲಿ 1 or 2 ಮೆಂಬರ್ಸ್ ಯೂತ್ ಇದ್ದಾರೆ, ನಾವು ಅವರನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಪಕ್ಷ ಜನತಾದಳ ಪಕ್ಷ ಏನು ಈ ಬಾರಿ 3 ಕ್ಷೇತ್ರಗಳನ್ನ ನೆನ್ನೆ ಕುಮಾರಸ್ವಾಮಿ ಸಾಹೇಬರು ಘೋಷಣೆ ಮಾಡಿದ್ದಾರೆ. ಅಲ್ಲ ಹೇಳ್ಬಿಡ್ತೇನೆ, ನಮ್ಮ ದೇವೇಗೌಡ ಸಾಹೇಬರು ಮೊದಲೇನೆ ಹಾಸನಕ್ಕೆ ಭೇಟಿ ನೀಡಿದ್ದಾಗ ಪ್ರಜ್ವಲ್ ಅವರೇ ನಮ್ಮ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಿದ್ರು. ನೆನ್ನೆನೂ ಸಹ ನಾವು ಈಗಾಗಲೇ ಪ್ರಜ್ವಲ್ ಸರನ್ನ ಘೋಷಣೆ ಮಾಡಿದ್ದೇವೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಮೀಟಿಂಗ್ ಅನ್ನ ಕರೆದಿದ್ದೇವೆ ಕುಮಾರಣ್ಣನವರ ನೇತೃತ್ವದಲ್ಲಿ. ಕೋಲಾರದಲ್ಲೂ ಸಹ ನಮಗೆ ಇರುತ್ತೆ ಟಿಕೆಟ್ ಅಂತೇಳಿ ಎಲ್ಲಾ ಮಾಧ್ಯಮಗಳಲ್ಲಿ ಬರ್ತಾ ಇರೋದ್ರಿಂದ ಈಗ ಆಲ್ರೆಡಿ 4 ಗೋಡೆಗಳ ಮಧ್ಯೆ ನಮ್ಮ ಟಿಕೆಟ್ ಘೋಷಣೆ ಆಗೋಗಿದೆ. ಆದ್ರೂ ಸಹ ನಾವು ಕಾರ್ಯಕರ್ತರನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಘೋಷಣೆಯನ್ನ ಮಾಡ್ತೇವೆ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ. ಮೇಡಮ್, ಇಲ್ಲಿ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಈ ಬಾರಿ ಚುನಾವಣೆ ಏನಿಲ್ಲಿ ನಾವು ಪ್ಯಾನಲಿಸ್ಟ್ಗಳ ಜೊತೆ ಜಗಳಾಡ್ತಾ ಇದೀವಲ್ಲ, ಈ ರೀತಿ ನಡೆಯೋದಿಲ್ಲ, ಶಾಂತಿಯುತವಾಗಿ ನಡೆಯುತ್ತೆ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ನಾವು ಕೊಟ್ಟಿದ್ದೇವೆ. ನಾವು ಅಷ್ಟೇ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿದ್ದೇವೆ. ಯಾಕೆ ಕೈ ಜೋಡಿಸಿದ್ದೇವೆ ಅಂತ ಹೇಳಿದ್ರೆ ನಾಮೋದಿಜಿಯವರು ಮೊದಲೇ ಹೇಳಿದ್ದಾರೆ 400 ಪಾರ್ ಅಂತ ಹೇಳಿದ್ರೆ ಈ ಬಾರಿ ನಾವು ಅತ್ಯುತ್ತಮ ಆಡಳಿತವನ್ನ ಕೊಡ್ತೇವೆ, 400 ಗಡಿಯನ್ನ ದಾಟ್ತೇವೆ ಅಂತ. ನಾನು ಇವ್ರು 4 ಜನ ಏನು ಡಿಸ್ಕಸ್ ಮಾಡಿದ್ರು ಅದನ್ನ ಕೇಳಿಸ್ಕೊಂಡಿದ್ದೇನೆ. ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಅವರೆಲ್ಲ ಏನು ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಟಿಕೆಟ್ ಕೊಟ್ಟಿಲ್ಲ ಅಂತ ನಾಗರಾಜ್ ಯಾದವ್ ಸರ್ ಹೇಳಿದ್ದಾರೆ. ಹಾಗಾದ್ರೆ ನಾನು ಅವ್ರಿಗೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸಾಹೇಬ್ರಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ತನ್ನ ಕ್ಷೇತ್ರವನ್ನ ಬಿಟ್ಟು ಬದಾಮಿಗೆ ಹೋದ್ರು. ಹಾಗಾದ್ರೆ ಅವರು ಅಲ್ಲಿ ಕೆಲಸ ಮಾಡಿರ್ಲಿಲ್ವಾ? ಅವ್ರ ಮೇಲೆ ನಂಬಿಕೆ ಇರ್ಲಿಲ್ವಾ? ಹಾಗಾದ್ರೆ ಬಾದಾಮಿಗೆ ಯಾಕೆ ಕೊಡೋದ್ರು? ಅವ್ರ ಹೆಸರು ಯಾಕೆ ಕೋಲಾರದಲ್ಲಿ ಬಂತು? ಇವೆಲ್ಲವನ್ನ ಕೇಳ್ತೇನೆ. ಹಾಗಾದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಯನ್ನ ಆಧಾರವಾಗಿ ಇಟ್ಕೊಂಡು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಪಕ್ಷ ಅವ್ರ ಮೇಲೆ ನಂಬಿಕೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಪಕ್ಷನು ಇಲ್ಲಿ ನಾನು ಸೆಟ್ರು ಸರ್ ಹೇಳ್ದಂಗೆ ಲೋಕಸಭಾ ಚುನಾವಣೆ ಬೇರೆ, ಇಲ್ಲಿ ವಿಧಾನಸಭಾ ಚುನಾವಣೆ ಬೇರೆ. ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಯಾರಿಗೆ ಟಿಕೆಟ್ ಕೊಟ್ರು ಸಹ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತೇವೆ, ಪಕ್ಷವೇ ನಮ್ಗೆ ತಾಯಿ. ಅದರಿಂದ ಜೆಡಿಎಸ್ ಈ ಬಾರಿ ಏನು 3 ಸೀಟನ್ನ ನಾವು ತೆಗೆದುಕೊಂಡಿದ್ದೀವಿ, ಅದನ್ನ ಖಂಡಿತ ಗೆಲ್ತೇವೆ. ಜೊತೆಗೆ ಡಾಕ್ಟರ್ ಬಗ್ಗೆ ಒಂದು ಮಾತು ಅಲ್ಲ, ಆಲ್ಮೋಸ್ಟ್ ಆಲ್ 3 ಇದೆ ನಮ್ಗೆ, ಹೌದಲ್ವಾ? ನಾವು ಹೇಳ್ತೀವಿ. ನೋಡಿ, ನಮ್ದು ಒಂದು ಒಳ್ಳೆ ಪಕ್ಷ. ಅವರು 2 ಕೊಟ್ಟರು. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ, ಮಂಡ್ಯ ಹಾಸನ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಪ್ರಶಾಂತ್ ಸರ್, ದೇವೇಗೌಡರು ಅಳಿಯ ಸರ್ ಅಂತಾನೆ ಕನ್ಸಿಡರ್ ಮಾಡಬೇಡಿ. ಪ್ರಶಾಂತ್ ಅವರು ಅಳಿಯ ಆಗಿರೋದ್ರಿಂದ ಹಾಗಾದ್ರೆ ಶಿವರಾಜ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರಪ್ಪ, ನನ್ನ ದಿವಸ ಬಂಗಾರಪ್ಪನವ್ರ ಫ್ಯಾಮಿಲಿ ಒಂದು ಮಾಡ್ತೀರೇನ್ರಿ ಅಂದ್ರೆ ನಾನು ಅಳಿಯ ಅಷ್ಟೇ, ನಾನು ಅವ್ರ ಮನೆ ಮಗ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಇಲ್ಲಿ ಹಳಿ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಾ? ಇವತ್ತು ಲಕ್ಷಾಂತರ ಜನರಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ವಿಶ್ವ ಮಟ್ಟದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಬಡವರಿಗೆ ಕೈಗೆಟುಕುವ ದರದಲ್ಲಿ ಕೊಟ್ಟಂತ ಪುಣ್ಯಾತ್ಮ ಅಂತವರನ್ನ ನಾವು ಇವತ್ತು ಕ್ಯಾಂಡಿಡೇಟ್ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ನೋಡಿ, ನಾನು ಒಂದು ಮಾತು ಹೇಳ್ಬಿಡ್ತೀನಿ ಭಾವನಾಜಿ, ನಮ್ಮ ಪಕ್ಷದಲ್ಲಾಗ್ಲಿ ಭಾರತೀಯ ಜನತಾ ಪಕ್ಷದಲ್ಲಾಗ್ಲಿ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ ನನಗೆ ಟಿಕೆಟ್ ಅಂತ. ಆದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರ್ಯಾರಿಗೆ ಟಿಕೆಟ್ ಇಲ್ವಾ, ಬನ್ನಿ ನಾವು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಓಕೆ, 30 ಸೆಕೆಂಡ್ಸ್ ರಿಯಾಕ್ಷನ್. ನಾನು ಮತ್ತೆ ಪ್ರಶಾಂತ್ ಅವ್ರನ್ನ ಮಾತಾಡಿಸ್ತೀನಿ. ಜೆಡಿಎಸ್ ಎಲ್ಲಿದೆ ಅಂತ ಹುಡುಕಬೇಕು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟು ಜೆಡಿಎಸ್ ಯಾವ ಮಟ್ಟಿಗೆ ಬಂದಿದೆ ಚೆನ್ನಾಗಿ ಗೊತ್ತಾಗ್ಬಿಟ್ಟದೆ.
ಇವತ್ತೇನೋ ಪಾರ್ಟಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವೇಗೌಡರು ಏನೋ ಮಾಡಿ ಅದು BJP ಜೊತೆ ಟೈಪ್ ಮಾಡ್ಕೊಂಡು ಉಸಿರಾಡ್ತಾ ಇದ್ದಾರೆ ಅವರು. ವೆಂಟಿಲೇಟರ್ BJPನ ವೆಂಟಿಲೇಟರ್ ಬಿಸಿಲಾಡ್ತಾರೆ, ಮಾತಾಡ್ಕೊಳ್ಳಿ, ಸಂತೋಷವಾಗಿರಲಿ. ನಾನು ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ರು. ಸಿದ್ದರಾಮಯ್ಯ ಅಂತಕ್ಕಂಥವ್ರು ಒಬ್ಬ ರಾಷ್ಟ್ರ ನಾಯಕನಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇಟ್ ಇಸ್ ಚಾರ್ಜ್ ವೆರಿ ವಾಂಟ್ ಟು ಕಂಟೆಸ್ಟ್. ಟಿಕೆಟ್ ಕೊಡದೇ ಇದ್ರೆ ಸಿದ್ದರಾಮಯ್ಯನಿಗೆ ಮಾತಾಡ್ಬೋದು. ಇಲ್ಲಿ ಟಿಕೆಟ್ ಯಾರಿಗೂ ಈಗ ಶೋಭಾ ಕರಂದ್ಲಾಜೆಗೆ ಚಿಕ್ಕಮಂಗ್ಳೂರು ಬಿಟ್ಬಿಟ್ಟು ಈ ಕಡೆ ತಂದಿದ್ದಾರೆ ಅಂತ ದಟ್ ಇಸ್ ಸ್ಟ್ರಾಟಜಿ ಆಫ್ ಬ್ರಿಂಗಿಂಗ್ ಹರ್ ಅಂತಾನೆ ತಗೊಳ್ಳೋಣ. ಟಿಕೆಟೇ ಕೊಟ್ಟಿಲ್ಲ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಅಂತ. ಸಿದ್ದರಾಮಯ್ಯ ಟಿಕೆಟ್ ಕೊಟ್ಟಿಲ್ಲ. ನಾವು ರಾಜ್ಯದಲ್ಲಿ 25 ಕಡೆ ಟಿಕೆಟ್ ಕೊಡ್ಲಿಕ್ಕೆ ರೆಡಿ ಇದ್ರು. ಆದ್ರೆ ಕಾನ್ಸ್ಟಿಟ್ಯೂಷನ್ ಅಲೌಸ್ ಹಿಮ್ ಟು ಕಂಟೆಸ್ಟ್ ಓನ್ಲಿ ಇನ್ 2 places. ಬಟ್ ಯು ಆಪ್ಟೆಡ್ ಫಾರ್ ವರ್ಣ. ಒಳ್ಳೆ ಕಥೆ ಆಯ್ತಲ್ಲ. ಮಾತು ಹೇಳ್ತೀನಿ, ಅವ್ರವ್ರ ಪಾರ್ಟಿಯಲ್ಲಿ ಅವ್ರವ್ರ ಸ್ಟ್ರಾಟಜಿ ಏನೇ ಇಟ್ಕೊಂಡು ಮಾಡ್ಕೊಳ್ಳಿ. ಆದ್ರೆ ಒಂದ್ ತಿಳ್ಕೋಬೇಕು, ಎಲ್ಲವೂ ಸರಿ ಇಲ್ಲ. BSY ಹ್ಯಾಂಡ್ ಅಪ್ಪರ್ ಹ್ಯಾಂಡ್ ಆಗಿದೆ. RSS ಪೀಪಲ್ ನಾಟ್ ಹ್ಯಾಪಿ, BL ಸಂತೋಷ್ ಇಸ್ ನಾಟ್ ಹ್ಯಾಪಿ. ಈಶ್ವರ ಅಂತ ಅದ್ರ ಜೊತೆ ವಿಷಯಗಳನ್ನ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಗಿಂತ ಜಾಸ್ತಿ ಬಿಜೆಪಿ ಬಗ್ಗೆ ಮಾತಾಡ್ತಿದ್ದಾರಲ್ಲ. ಚಿಕ್ಕ ಬ್ರೇಕ್ ತಗೋಣ, ಬ್ರೇಕ್ ನಂತರ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.